Hi dear students, welcome to business class. In previous video I discussed about what is the meaning of centralization and what is the meaning of decentralization, and the difference between the centralization and decentralization already I discussed. In this video I want to explain about what is the importance of decentralization. ಈ ಒಂದು ಮುಂಚಿನ ವಿಡಿಯೋದಲ್ಲಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಎನ್ನುವುದರ ಕುರಿತು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂತ ನೋಡಿದಾಗ ವಿಕೇಂದ್ರೀಕರಣದ ಮಹತ್ವ ಏನಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದು. ಈ ವಿಕೇಂದ್ರೀಕರಣ ಅಂದರೆ ಏನು ಅಂತ ಸಾಮಾನ್ಯವಾಗಿ ನಮಗೇನಾಗಿದೆ ತಿಳಿದಿದೆ. ಈ ವಿಕೇಂದ್ರೀಕರಣ ಅನ್ನುವಂತಹದ್ದು ಒಂದು ನಿರ್ವಹಣೆಯಲ್ಲಿ ಎಲ್ಲ ಹಂತಗಳಿಗೂ ಅಥಾರಿಟಿ ಅಧಿಕಾರ ಅನ್ನುವಂತಹದ್ದೇನಾಗಿದೆ ಹಂಚಲ್ಪಟ್ಟಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಧಿಕಾರ ಅನ್ನುವಂತಹದ್ದೇನಿದೆ ನಿರ್ವಹಣೆ ಎಲ್ಲ ಹಂತಗಳಲ್ಲೂ ಹಂಚಲ್ಪಟ್ಟಿದೆ. ಹೀಗಾಗಿ ಈ ಸಬಾರ್ಡಿನೇಟ್ಸ್ ಅನ್ನುವಂತಹದ್ದು ಏನಿದೆ ಇಲ್ಲಿ ಸಬಾರ್ಡಿನೇಟ್ಸ್ ಅಥವಾ ಅಧೀನರು ಅನ್ನುವಂತಹವ್ರು ಏನಿದ್ದಾರೆ ಇದರಲ್ಲಿ ಇನಿಷಿಯೇಟಿವ್ ಒಂದು ಕ್ವಾಲಿಟಿ ಇನಿಷಿಯೇಟಿವ್ ಫೀಲಿಂಗ್ಸನ್ನು ಬೆಳೆಸುವಂತಹದ್ದು ಯಾವುದು ಅಂದರೆ ಅದು ಡಿಸೆಂಟ್ರಲೈಸೇಷನ್. ಅಂದರೆ ಮುಂದಾಳತ್ವ ಅಂದರೆ ನಾಯಕರ ಗುಣಗಳನ್ನು ಇದು ಬೆಳೆಸ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ತಿಳಿತದೆ. ನಾಯಕರ ಗುಣ ಬೆಳೀತಾ ಇದೆ ಅಂತಂದರೆ ಇವರಲ್ಲಿ ಏನು ಅರ್ಥ ಆಗ್ತಾ ಇದೆ, ಇವರಲ್ಲಿ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ಕೌಶಲ್ಯ ಅನ್ನುವಂತಹದ್ದು ಹೆಚ್ಚಾಗ್ತಾ ಇದೆ ಅನ್ನುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲದೆ ಯಾವುದೇ ಒಬ್ಬ ಪ್ರತಿ ವ್ಯಕ್ತಿಗೆ ತಮ್ಮ ಗುಂಪುಗಳಲ್ಲಿ ಅಧಿಕಾರವನ್ನು ನೀಡಿದಾಗ, ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ನೀಡಿದಾಗ, ಬೇರೆ ಉನ್ನತ ಹಂತದವರಿಗೆ ಕೇಳುವಂತಹ ಅವಶ್ಯಕತೆ ಇಲ್ಲದೇ ಇದ್ದಾಗ ನಿರ್ಣಯಗಳು ಏನಾಗ್ತವೆ ಅತಿ ಶೀಘ್ರವಾಗಿ ಆಗ್ತವೆ. ಅಂದರೆ ಕ್ವಿಕ್ ಡಿಸಿಷನ್ ಮೇಕಿಂಗ್ಗೆ ಇದು ಅನುಕೂಲಕರ ಆಗಿರುವಂತಹದ್ದು. ಇದು ಸಾಮಾನ್ಯವಾಗಿ ಅಂದರೆ ನಿರ್ಣಯ ಶೀಘ್ರ ಆಗ್ತಾ ಇದ್ದಾವೆ ಅಂದರೆ ಎಲ್ಲ ಇವ್ರಿಗೆ ಬಿಟ್ಟು ನಿರ್ಣಯ ಇವರಿಗೆ ತೆಗೆದುಕೊಳ್ಳಿಕ್ಕೆ ಅನುಮತಿ ಇದೆ ಅಂದರೆ ಇವ್ರು ಏನಾಗ್ತದೆ ಫ್ರೀ ಫ್ರಮ್ ದ ಸ್ಟ್ರೆಸ್ ಅಂದರೆ ಒತ್ತಡದಿಂದ ಮುಕ್ತಿ ಹೊಂದುತ್ತಾರೆ. ಯಾರು ಟಾಪ್ ಮ್ಯಾನೇಜ್ಮೆಂಟ್ ಆರ್ ಉನ್ನತ ಹಂತದವರು ಅಥವಾ ಅಲ್ಲಿ ಇರುವಂತಹ ಸುಪೀರಿಯರ್ ಅಂತ ಏನು ಕರಿತಾ ಇದ್ದೀವಿ, ಅವರು ಒಂದು ಒತ್ತಡದಿಂದ ಮುಕ್ತಿ ಹೊಂದುವಂತಹದ್ದು ನಾವು ಕಾಣಬಹುದು. ಒತ್ತಡದಿಂದ ಮುಕ್ತಿ ಹೊಂದಿದ್ರಂತ ಅನ್ಕೊಂಡ್ರೆ ಅವರು ಬೇರೆಯವ್ರ ಬಗ್ಗೆ ಏನು ಮಾಡ್ತಾ ಇರ್ತಾರೆ, ವಿಚಾರವನ್ನು ಮಾಡ್ತಾ ಇರ್ತಾರೆ. ಅಲ್ಲದೆ ಎಲ್ಲರೂ ಒಂದು ಒಳ್ಳೆ ಸ್ಕಿಲ್ಸು, ಯಾರೋ ಮಿಡಲ್ ಲೋವರ್ ಲೆವೆಲ್ ಅವರು ಒಳ್ಳೆ ಟ್ಯಾಲೆಂಟ್ ಸ್ಕಿಲ್ಸ್ ಹೊಂದಿದ್ದಾರೆ ಅಂದರೆ ಅರ್ಥ ಇವರು ಒಂದು ಗ್ರೋತ್ ಅಥವಾ ಬೆಳವಣಿಗೆಗೆ ಅವಕಾಶವನ್ನು ಕೊಟ್ಟಂತಾಗ್ತದೆ. ಇಲ್ಲಿ ಯಾರ ಬೆಳವಣಿಗೆ ಆಗ್ತದೆ, ಈಚ್ ಡಿಪಾರ್ಟ್ಮೆಂಟ್ಗಳು, ಪ್ರತಿಯೊಂದು ವಿಭಾಗ ಮತ್ತು ಪ್ರತಿಯೊಬ್ಬರೂ ವ್ಯಕ್ತಿ ಸಹಿತವಾಗಿ ಏನಾಗಿರುವಂತಹದ್ದು ಬೆಳವಣಿಗೆ ಹೊಂದುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲದೆ ಓವರ್ ಆಲ್ ಆರ್ಗನೈಸೇಷನ್ ಕಂಟ್ರೋಲ್ ಏನಾಗ್ತದೆ ಈಸಿಯಾಗಿ ಇರುವಂತಹದ್ದು, ಸೂಕ್ತವಾಗಿ ಆಗುವಂತಹದ್ದು, ನಿಯಂತ್ರಣವಂತ ಅನ್ನುವಂತಹದ್ದೇ ಸೂಕ್ತವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಟ್ ಇಸ್ ಅ ಕಾಮನ್ ಥಿಂಗ್. ಇದು ಏನಾಗಿರುವಂತಹದ್ದು ಸಾಮಾನ್ಯವಾಗಿ ಕಾಣುವಂತಹ ವಿಷಯ. ಹಾಗಾದ್ರೆ ಏನಿದೆ ಅನ್ನುವಂತಹದ್ದನ್ನು ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಇಸ್ ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್. ಅಧೀನರಲ್ಲಿ ಮುಂತೊಡಗುವಿಕೆಯನ್ನು ಬೆಳೆಸುವುದು. ಎಸ್, ಸಾಮಾನ್ಯವಾಗಿ ನಾನು ಹೇಳಿದೆ ಏನಂತ ಅಂದರೆ ಡಿಸೆಂಟ್ರಲೈಸೇಷನ್ ಅನ್ನುವಂತಹದ್ದು ಏನಿದೆ ಇಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತದೆ. ಯಾರಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತದೆ ಅಂತಂದರೆ ಅಧೀನರಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತದೆ. ಯಾರಿಂದ ಆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಅಥಾರಿಟಿ ಅನ್ನುವಂತಹದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಡಿಸ್ಟ್ರಿಬ್ಯೂಟ್ ಆಗಿದೆ. ಯಾರಿಂದ? ಉನ್ನತ ಹಂತದವರಿಂದ. ಈ ಉನ್ನತ ಹಂತದವರಿಂದ ಅಥಾರಿಟಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಇವರಲ್ಲಿ ಏನಾಗ್ತದೆ ಒಂದು ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಬಿಲ್ಡ್ ಆಗಿರುವಂತಹದ್ದು. ಹಾಗಾಗಿ
ಇಲ್ಲಿ ಫ್ರೀಡಮ್ ಅನ್ನುವಂತಹದ್ದು ಸಿಗ್ತದೆ. ಯಾರಲ್ಲಿ ಫ್ರೀಡಮ್ ಅನ್ನುವಂತಹದ್ದು ಸಿಗ್ತದೆ ಅಂತಂದರೆ ಟು ದ ಸಬಾರ್ಡಿನೇಟ್ಸ್. ಟು ಹೂಮ್? ಟು ಸಬಾರ್ಡಿನೇಟ್ಸ್. ಅಲ್ಲಿ ಅಧೀನರಿಗೆ ಏನಾಗಿರುವಂತಹದ್ದು ಅಂದರೆ ಫ್ರೀಡಮ್ ಸಿಗುವಂತಹದ್ದು. ಸೊ ಏನಿದೆ ನೋಡೋಣ. ಡಿಸೆಂಟ್ರಲೈಸೇಷನ್ ಹೆಲ್ಪ್ಸ್ ಟು ಪ್ರಮೋಟ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಅಮಾಂಗ್ ದ ಸಬಾರ್ಡಿನೇಟ್ಸ್. ಸೊ ಯಾವುದು ವಿಕೇಂದ್ರೀಕರಣ ಅನ್ನುವಂತಹದ್ದು ಏನಿದೆ, ವಿಕೇಂದ್ರೀಕರಣ ಅನ್ನುವಂತಹದ್ದು ಅಧೀನರಲ್ಲಿ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸಗಳನ್ನು ಪರಿವರ್ತಿಸಲು ಅಥವಾ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿರುವಂತಹದ್ದು. ಇಟ್ ಈಸ್ ಅ ಫಸ್ಟ್ ಪಾಯಿಂಟ್ ಆ್ಯಂಡ್ ಮೇನ್ ಪಾಯಿಂಟ್ ಇನ್ ದ ದಿಸ್ ಕಂಟೆಂಟ್. ಹಾಗಾಗಿ ಇಟ್ ಗಿವ್ಸ್ ದೆಮ್ ಗ್ರೇಟರ್ ಫ್ರೀಡಮ್ ಟು ಟೇಕ್ ದೇರ್ ಓನ್ ಡಿಸಿಷನ್ಸ್ ಆ್ಯಂಡ್ ಟು ಡಿಪೆಂಡ್ ಆನ್ ದೇರ್ ಓನ್ ಜಡ್ಜ್ಮೆಂಟ್. ಇದು ಸಹಿತವಾಗಿ ಅತ್ಯಂತ ಪ್ರಮುಖ. ಏನು? ಸೊ ಆತ್ಮವಿಶ್ವಾಸ ಬೆಳೆದಿದೆ ಅಂದರೆ ಯಾವ ಆಧಾರದ ಮೇಲೆ ಆತ್ಮವಿಶ್ವಾಸ ಬೆಳೆದಿರ್ತದೆ ಅಂತಂದರೆ ನನ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ, ಅದು ಅಲ್ಲದೆ ಸೊ ಯಾವ ಸಂದರ್ಭಕ್ಕೆ ತೀರ್ಮಾನವನ್ನು ನಾವು ಮಾಡಬೇಕು, ನಿರ್ಣಯ ಅಥವಾ ತೀರ್ಮಾನವನ್ನು ಮಾಡಬೇಕು ಸ್ವಂತವಾಗಿ ಅನ್ನುವಂತಹದ್ದು ಯಾವಾಗ ನಮ್ಮಲ್ಲಿ ಬೆಳೀತದೋ ಆವಾಗ ಏನಾಗ್ತದೆ, ಸೊ ಸ್ವಾವಲಂಬನೆ ಆಗ್ತೀವಿ ಮತ್ತು ಸೊ ಒಂದು ಆತ್ಮಗೌರವ ಅಥವಾ ಸ್ವಾಭಿಮಾನ ಅನ್ನುವಂಥ ಆತ್ಮವಿಶ್ವಾಸ ಅನ್ನುವಂತಹದ್ದು ಹೆಚ್ಚಾಗ್ತದೆ. ಹಾಗಾಗಿ ಇದು ಫ್ರೀಡಮ್ ಇದೆ ಏನಂತ, ಟು ಟೇಕ್ ದೇರ್ ಓನ್ ಡಿಸಿಷನ್ಸ್ ಆ್ಯಂಡ್ ಡಿಪೆಂಡ್ ಆನ್ ದೇರ್ ಓನ್ ಜಡ್ಜ್ಮೆಂಟ್. ಫಾರ್ ಎಕ್ಸಾಂಪಲ್, ಈ ಒಂದು ನಿರ್ವಹಣೆ ಹಂತದೊಳಗೆ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಒಂದಿಷ್ಟು ಫ್ರೀಡಮ್ ಕೊಟ್ಟು ನಿಮಗೆ ಯಾವ ಆ್ಯಕ್ಟಿವಿಟಿ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಜಡ್ಜ್ಮೆಂಟ್ ತಗೊಳ್ರಿ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ತಮ್ಮದೇ ಓನ್ ಸ್ಕಿಲ್ಸನ್ನು ಯೂಸ್ ಮಾಡ್ತಾರಾ. ಸೊ ಆ ಓನ್ ಸ್ಕಿಲ್ಸನ್ನು ಯೂಸ್ ಮಾಡಿಕೊಂಡು ಸೂಕ್ತವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರಾ. ಯಾಕಂದರೆ ಅವರಿಗೆ ಏನಾಗಿರುವಂತಹದ್ದು, ಸೊ ಒಂದು ಸ್ವತಂತ್ರತೆ ಅನ್ನುವಂತಹದ್ದು ಸಿಕ್ಕಿದೆ, ಸ್ವಾವಲಂಬನೆ ಆಗಲಿಕ್ಕೆ ಇಚ್ಛೆ ಪಡ್ತಾ ಇರ್ತಾರೆ. ಎಸ್, ಆ ಡಿಸೆಂಟ್ರಲೈಸೇಷನ್ ಪಾಲಿಸಿ ಹೆಲ್ಪ್ಸ್ ಟು ಐಡೆಂಟಿಫೈ ಎಕ್ಸಿಕ್ಯೂಟಿವ್ ವಿತ್ ಪೊಟೆನ್ಷಿಯಲ್ ಟು ಬಿಕಮ್ ಡೈನಾಮಿಕ್ ಲೀಡರ್ಸ್. ಸೊ ಭವಿಷ್ಯದಲ್ಲಿ ಯಾರು ಕ್ರಿಯಾಶೀಲ ನಾಯಕರಾಗಲು, ಭವಿಷ್ಯದಲ್ಲಿ ಕ್ರಿಯಾಶೀಲ ನಾಯಕರು, ಡೈನಾಮಿಕ್ ಲೀಡರ್ಸ್, ಕ್ರಿಯಾಶೀಲ ನಾಯಕರಾಗಲು ಅಗತ್ಯವಿರುವ ಸಾಮರ್ಥ್ಯವುಳ್ಳ, ಯಾರಿಗೆ ಪೊಟೆನ್ಷಿಯಲ್ ಕೆಪ್ಯಾಬಿಲಿಟಿ ಇದೆ ಅಂಥವ್ರನ್ನ ಇದೇನು ಮಾಡ್ತದೆ ಅಂತಂದರೆ ಐಡೆಂಟಿಫೈ ಮಾಡಲಿಕ್ಕೆ ಸಹಾಯಕವಾಗಿರುವಂತಹದ್ದು. ಹೇಗೆ ಅಂತ ನೋಡಿದರೆ, ಸೊ ಎಲ್ಲ ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ತಾರೆ. ಯಾರು ವೇಗವಾಗಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಸೊ ಒಂದು ಗ್ರೋತ್ ರೇಟನ್ನು ಹೊಂದುತ್ತಾ ಇರ್ತಾರೋ ಅಂತಹ ಲೀಡರ್ಗಳನ್ನು ಐಡೆಂಟಿಫೈ ಮಾಡೋದು ಯಾವುದು ಅಂದರೆ ಡಿಸೆಂಟ್ರಲೈಸೇಷನ್. ಯಾವುದು? ಡಿಸೆಂಟ್ರಲೈಸೇಷನ್. ಸಿಂಪಲ್, ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇದು ಬಿಲ್ಡ್ ಮಾಡ್ತದೆ. ಆಮೇಲೆ ಓನ್ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಇದು ಸಹಾಯಕವಾಗ್ತದೆ. ಆ್ಯಂಡ್ ಡೈನಾಮಿಕ್ ಲೀಡರ್ನ ಐಡೆಂಟಿಫೈ ಮಾಡಲಿಕ್ಕೆ ಇದೇನಾಗಿರುವಂಥದ್ದು ಸಹಾಯಕವಾಗಿರುವಂಥದ್ದು. ದಿಸ್ ಈಸ್ ಅ 3 ಮೇನ್ ಪಾಯಿಂಟ್ಸ್. ಯಾಕೆ ಇಷ್ಟು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ಕ್ವಶನನ್ನು 8 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಸಿಲೆಬಸ್ಗೆ ಕೇಳುವಂತಹದ್ದು ಇರ್ತದೆ. ನೆಕ್ಸ್ಟ್ ಪಾಯಿಂಟ್, ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು. ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು. ಪ್ರತಿಭೆಯನ್ನು ಯಾವುದು? ಡೆವಲಪ್ಸ್ ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. ಡೆವಲಪ್ಸ್ ವಾಟ್? ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. Decentralization provides a better means to develop future managers as it gives them a chance to take decisions, exercise judgment and perform activities of executives. A simple what? It helps to develop future managers in the organization. ಭವಿಷ್ಯದ ಒಬ್ಬ ವ್ಯವಸ್ಥಾಪಕನಾಗಲು ಒಂದು ಸಂಸ್ಥೆಯೊಳಗೆ ಇದು ಸಹಾಯಕತೆಯನ್ನು ಮಾಡುವಂತಹದ್ದು ಅಥವಾ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತಹದ್ದು. ಹೇಗೆ? ಇಟ್ ಗಿವ್ಸ್ ದಮ್ ಟು ಚಾನ್ಸ್ ಟೇಕ್ ಡಿಸಿಷನ್ಸ್ ಆ್ಯಂಡ್ ಎಕ್ಸರ್ಸೈಸ್ ಜಡ್ಜ್ಮೆಂಟ್
ಆ್ಯಂಡ್ ಪರ್ಫಾರ್ಮ್ ಆ್ಯಕ್ಟಿವಿಟೀಸ್ ಆಫ್ ಟಾಪ್ ಎಕ್ಸಿಕ್ಯೂಟಿವ್ಸ್. ಸೊ ಸ್ವತಂತ್ರವಾಗಿ ಕಾರ್ಯಯೋಜನೆ ಏನಿದಾವೆ ಆ ಕಾರ್ಯಯೋಜನೆ, ಯಾವ ಕಾರ್ಯಯೋಜನೆ? ಉನ್ನತ ಹಂತದವರು ನೀಡಿದಾರಲ್ಲ, ಆ ಉನ್ನತ ಹಂತದವರು ನೀಡಿದ ಕಾರ್ಯಯೋಜನೆಯನ್ನು ಸರಿಯಾಗಿ ನಿಭಾಯಿಸುವುದರ ಮೂಲಕ ಅದರಲ್ಲಿ ಏನೇನು ಸಿಗ್ತದೆ, ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡ್ಕೊಳ್ಳೋದು, ಅನುಭವವನ್ನು ತೆಗೆದುಕೊಳ್ಳೋದು. ಆ ಅನುಭವದೊಂದಿಗೆ ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಸಜ್ಜುಗೊಳ್ಬೇಕು. ಯಾವುದಕ್ಕಾಗಿ ಸಜ್ಜನ್ನು ಪಡಿಸಿರುವಂತಹದ್ದು? ಫಾರ್ ದ ಫ್ಯೂಚರ್ ಮ್ಯಾನೇಜರ್, ಅಂದರೆ ಭವಿಷ್ಯದ ಒಂದು ನಿರ್ವಾಹಕನಾಗಿ ಅಥವಾ ವ್ಯವಸ್ಥಾಪಕನಾಗಲು ಇದು ಅತ್ಯಂತ ಸಹಾಯಕವಾಗಿರುವಂಥದ್ದು. ಈಗಲಿದ್ದರೆ ಏನು ಮಾಡ್ತದೆ, ಅದು ಟ್ರೈನಿಂಗನ್ನು ನೀಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಡಿಸೆಂಟ್ರಲೈಸೇಷನ್ ಕ್ರಿಯೇಟ್ಸ್ ಅ ಪೂಲ್ ಆಫ್ ಕ್ವಾಲಿಫೈಡ್ ಮ್ಯಾನ್ ಪವರ್ who can be so considered to fill up more challenging positions through promotions. Through what? Promotions. It gives them a chance to prove their abilities. ಸೊ ಸಾಮಾನ್ಯವಾಗಿ ನಾವು ನೋಡೋದಾದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮಾನವ ಶಕ್ತಿಯೊಳಗೆ ಏನಿದೆ, ಯಾವುದು ಮಾನವ ಶಕ್ತಿಯೊಳಗೆ ಅತ್ಯಂತ ಬಡ್ತಿ ನೀಡೋದ್ರ ಮೂಲಕ, ಅಂದರೆ ಮುಂದಿನ ಹಂತಕ್ಕೆ ಕಳಿಸೋದ್ರ ಮೂಲಕ ಅವರು ಆ ಒಂದು ಪರಿಣಿತಿ ಹೊಂದಿದಂತಹ ಜಾಗವನ್ನು ಸರಿಯಾಗಿ ನಿಭಾಯಿಸಲು ಏನು ಮಾಡ್ತದೆ ಅಂತಂದರೆ ಒಂದು ಅವಕಾಶವನ್ನು ನೀಡ್ತದೆ. ಇದು ಕ್ವಾಲಿಫೈಡ್, ಯಾರು ಸರಿಯಾಗಿ ಇದ್ದಾರೆ ಅಂತ ಮಾನವ ಶಕ್ತಿಯನ್ನು ಗುರುತಿಸಿದ ನಂತರ ಅವರಿಗೆ ಪ್ರಮೋಷನನ್ನು ನೀಡ್ತದೆ. ಫಾರ್ ಎಕ್ಸಾಂಪಲ್, ಎ ಅನ್ನುವಂತಹ ವ್ಯಕ್ತಿ ಆಪರೇಷನ್ ಒಳಗೆ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಯಾರು? ಎ ಅನ್ನುವಂತಹ ವ್ಯಕ್ತಿ. ಅವನೆಲ್ಲ ವರ್ಕ್ ಪರ್ಫಾರ್ಮೆನ್ಸ್ ಯಾರಿಗೆ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ಮ್ಯಾನೇಜರ್ಸ್ಗೆ ಮತ್ತು ಟಾಪ್ ಲೆವೆಲ್ ಗೊತ್ತಾಯಿತು. ಅವನು ಏನು ಮಾಡಿದ್ರು ಅಂತಂದರೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ನ ಮ್ಯಾನೇಜರ್ ಆಗಿ ಪ್ರಮೋಷನನ್ನು ಮಾಡಿದರು. ಇದರಿಂದ ಏನಾಯ್ತು ಅವನಿಗೆ, ಸೊ ಇಲ್ಲಿರುವಂಥ ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡಿಕೊಂಡು ಅವನು ಚಾಲೆಂಜಿಂಗನ್ನು ಎದುರಿಸಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಬಿ ಅನ್ನುವಂತಹ ವ್ಯಕ್ತಿಗೂ ಸಹಿತವಾಗಿ ಅವನು ವರ್ಕ್ ಪರ್ಫಾರ್ಮೆನ್ಸನ್ನು ನೋಡ್ತಾರ. ಈ ವರ್ಕ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಸೊ ಅವನು ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದರೆ ಅವನ್ನ ಏನು ಮಾಡೋದಿಲ್ಲ ಅವರು, ಸೊ ಮ್ಯಾನೇಜರ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಿಗೆ ಅವಕಾಶ ಸಿಗ್ತದೆ ಅಂತಂದರೆ, ಸೊ ಸರಿಯಾಗಿ ಯಾರಿಗೆ ವರ್ಕ್ ಮಾಡ್ತಾರೋ ಅಂಥವ್ರಿಗೆ ಏನಾಗಿರುವಂತಹದ್ದಿದು, ಸೊ ಮ್ಯಾನೇಜರ್ ಆಗಲಿಕ್ಕೆ ಒಂದು ಅವಕಾಶ ಇರುವಂತಹದ್ದು. ದೇರ್ ಈಸ್ ಅ ಪಾಸಿಬಿಲಿಟಿ ಟು ಸೊ ಶೋ ದೇರ್ ವಾಟ್ ಟ್ಯಾಲೆಂಟ್ ಆ್ಯಂಡ್ ಸೊ ಸ್ಕಿಲ್ಸ್ ವರ್ in the work with the experience of the so what working condition or with the experience of judgment. ಸೊ ಅಲ್ಲಿ ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಅನುಭವ ಆಧಾರದ ಮೇಲೆ ಇದೆಯೋ ಅದರಿಂದ ಒಬ್ಬ ವ್ಯಕ್ತಿ ಸೊ ವ್ಯವಸ್ಥಾಪಕನಾಗಿ ಆಗಲಿಕ್ಕೆ ಸಾಧ್ಯ ಇರುವಂತಹದ್ದು ನಾವು ಕಾಣ್ತಾ ಇರುವಂತಹದ್ದು. ಎಸ್, ಇಲ್ಲಿ ಎರಡು ರೀತಿಯ ಕೆಟಗರಿ ಮಾಡುವುದು, ಎ ಆ್ಯಂಡ್ ಬಿ ಅಂತ ಹೇಳಿದೆ. ಎ ಸರಿಯಾಗಿ ಕೆಲಸ ಮಾಡಿ ಮ್ಯಾನೇಜರ್ ಆದ, ಅವರನ್ನು ಗುರುತಿಸಿದ್ರು. ಸೊ ಬಿ ಸರಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ. ದಟ್ ಪರ್ಸನ್ ಈಸ್ ನಾಟ್ ಏಬಲ್ ಟು ಸೊ ವಾಟ್ ಸೊ ಕಂಡಕ್ಟ್ ದ ಆಕ್ಟಿವಿಟಿ ಆರ್ ರೆಸ್ಪಾನ್ಸಿಬಲ್ ಪರ್ಸನ್, ನಾಟ್ ರೆಸ್ಪಾನ್ಸಿಬಲ್ person or irresponsible person in the organization. So that person is also identified by the management. ಈ ಒಬ್ಬ ವ್ಯಕ್ತಿಯೂ ಸಹಿತವಾಗಿ ಗುರುತಿಸಲ್ಪಟ್ಟ, ಯಾರಿಂದ ಗುರುತಿಸಲ್ಪಟ್ಟ ಅಂದರೆ ಅಲ್ಲಿ ಇರುವಂತಹ ಮ್ಯಾನೇಜರ್ ಇಂದ. ಸೊ ಹಾಗಾಗಿ ಎರಡೂ ರೀತಿಯ ಕೆಟಗರಿ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಏನು ಸಾಧ್ಯ ಆಗಿದೆ, ಡಿಸೆಂಟ್ರಲೈಸೇಷನ್ ಅನ್ನುವಂತಹದ್ದು ಸಾಧ್ಯ ಆಗಿರುವಂತಹದ್ದು. ಎಸ್, ದ ನೆಕ್ಸ್ಟ್ ಪಾಯಿಂಟ್, ಕ್ವಿಕ್ ಡಿಸಿಷನ್ ಮೇಕಿಂಗ್, ತ್ವರಿತ ನಿರ್ಣಯ ಅಥವಾ ತ್ವರಿತ ನಿರ್ಧಾರ ಮಾಡುವಿಕೆ. ಈ ತ್ವರಿತ ನಿರ್ಧಾರ ಮಾಡುವಿಕೆ ಅಂತಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತದೆ. ಯಾಕೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ಅಂತಂದರೆ, ಡಿಸೆಂಟ್ರಲೈಸೇಷನ್ ಅಂದರೆ ಏನು, ಅದ್ರ ಮೀನಿಂಗ್ ಮೊದಲು ತಿಳ್ಕೊಳ್ಬೇಕು ನಾವು. ಏನು ಡಿಸೆಂಟ್ರಲೈಸೇಷನ್ ಅಂತಂದರೆ, ದ ಅಥಾರಿಟಿ ಏನು, ಅಧಿಕಾರ ಅನ್ನುವಂತಹದ್ದು ಎಲ್ಲ ಹಂತಗಳಿಗೆ ವಿಸ್ತರಿಸಲ್ಪಟ್ಟಿದೆ. ದ ಅಥಾರಿಟಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ಸ್ಟ್ ದ ಆಲ್ ಲೆವೆಲ್ಸ್. ಪ್ರತಿಯೊಂದಕ್ಕೂ ಸಹಿತವಾಗಿ, ಪ್ರತಿಯೊಂದು ಹಂತಕ್ಕೂ ಸಹಿತವಾಗಿ ತಮ್ಮದೇ ಅಧಿಕಾರ ಇರೋದ್ರಿಂದ ಸೊ ಏನಿದೆ,
ನಿರ್ಣಯವನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು, ತಾವೇ ಡಿಸಿಷನ್ಸನ್ನು ಸೊ ಈಸಿಯಾಗಿ ಮಾಡಬಹುದು ಅನ್ನುವಂತಹದ್ದು. ಸೆಂಟ್ರಲೈಸೇಷನ್ ಇದ್ದರೆ ಏನಾಗ್ತಿತ್ತು ಅಂತಂದರೆ, ಸೊ ಸಿಂಪಲ್ ನೋಡ್ರಿ, ಸೊ ಮೊದಲು ಆಪರೇಷನ್ ಲೆವೆಲ್ ಟು ಮಿಡಲ್ ಲೆವೆಲ್ ಟು ಟಾಪ್ ಲೆವೆಲ್, ಸೊ ಈ ರೀತಿಯಾಗಿ ಕಮ್ಯುನಿಕೇಷನ್ ಹೋಗ್ಲಿಕ್ಕೆ ಏನಾಗ್ತಿತ್ತು, ಡಿಲೇ ಆಗ್ತಿತ್ತು. ಅದೇ ಡಿಸೆಂಟ್ರಲೈಸೇಷನ್ ಇರೋದ್ರಿಂದ ತಮ್ಮ ಡಿಸಿಷನ್ಸನ್ನು ತಾವೇ ಮಾಡ್ಕೊಳ್ಳೋದ್ರಿಂದ ಸೊ ಒಂದು ಸಮಯದ ಉಳಿತಾಯವನ್ನು ಮಾಡಬಹುದು. ಏನು ಹೇಳ್ತದೆ, ಡಿಸೆಂಟ್ರಲೈಸೇಷನ್ ಫೆಸಿಲಿಟೇಟ್ಸ್ ಪ್ರಾಂಪ್ಟ್ ಡಿಸಿಷನ್ ಮೇಕಿಂಗ್ ಆಸ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಸಬಾರ್ಡಿನೇಟ್ಸ್ at the point of action and there is no requirement of approval. Yes, it is a main point. There is no requirement of approval by the top management. ಸೊ ಯಾವ ಒಂದು ಸಂದರ್ಭಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ ಅದಕ್ಕೆ ಯಾವುದರ ಅವಶ್ಯಕತೆ ಇಲ್ಲ ಅಂತ ಅಂದರೆ ಪರವಾನಗಿಯ ಅವಶ್ಯಕತೆ ಇರುವುದಿಲ್ಲ. ಉನ್ನತ ಹಂತದ ನಿರ್ವಹಣಾಂಗದಿಂದ ಏನನ್ನು ತೆಗೆದುಕೊಳ್ಳಲಿಕ್ಕೆ, ಸೊ ಒಂದು ಮಾಹಿತಿಯ ಅರಿವಿಕೆಯಲ್ಲಿ ಸೊ ಅವ್ರ ಪರ್ಮಿಷನ್ ತೆಗೆದುಕೊಳ್ಳಿಕ್ಕೆ ಸಾಮಾನ್ಯವಾಗಿ ಅವಕಾಶ ಇರದೇ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ದೇ ಆರ್ ನಾಟ್ ರಿಕ್ವೈರ್ಡ್ ಟು ವೇಟ್ ಫಾರ್ ದ ಸೊ ವಾಟ್ ಕನ್ಸಲ್ಟೇಷನ್ ಆರ್ ಇನ್ಸ್ಟ್ರಕ್ಷನ್ ಫ್ರಮ್ ದ ಹೈಯರ್ ಅಥಾರಿಟಿ. ಎಸ್, ಹೇಳಿದೆ ಏನಂತ, ಮೇಲಿನ ಹಂತದಿಂದ ಸೂಚನೆ ಬರೆಯೋರಿಗೆ ಇವ್ರು ಕಾಯೋಂಗಿಲ್ಲ. ಏನು ಮಾಡಿಬಿಡೋದು, ಕೆಲಸವನ್ನು ಈಸಿಯಾಗಿ ಮಾಡಿ ಮುಗಿಸ್ಕೊಂಬಿಡೋದು. ಯಾವ ಲೆವೆಲ್ ಒಳಗೆ, ಈ ಲೆವೆಲ್ ಒಳಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕಾಗಿದೋ ಆ ಆ್ಯಕ್ಟಿವಿಟೀಸನ್ನು ಇಲ್ಲೇ ಡಿಸಿಷನ್ಸನ್ನು ತೆಗೆದುಕೊಂಡು ಮುಗಿಸ್ಕೊಳ್ಳುವಂತಹದ್ದು. ದೇರ್ ಈಸ್ ಆಲ್ಸೋ ಲೆಸ್ ಚಾನ್ಸ್ ಆಫ್ ಇನ್ಫಾರ್ಮೇಷನ್ ಗೆಟ್ಟಿಂಗ್ ಡಿಸ್ಟ್ರಾಯ್ಡ್ ಆ್ಯಸ್ ಡಸ್ ನಾಟ್ ಪಾಸ್ ಥ್ರೂ ದ ಲಾಂಗ್ ಚಾನಲ್ಸ್. ಹೇಳಿದೆ ನಾನು ಏನಂತ, ಅತ್ಯಂತ ಮಾರ್ಗವಾಗಿ ಇಷ್ಟು ಉದ್ದವಾಗಿ ಲಾಂಗ್ ಚಾನಲ್ಸ್, ಮಿಡಲ್ ಲೆವೆಲ್ಲಿಂದ ಟಾಪ್ ಲೆವೆಲ್ಲಿಂದ ಮತ್ತೆ ಇನ್ಫಾರ್ಮೇಷನ್ ಬರುವವರೆಗೂ ಇವು ಸೊ ಈ ಲಾಂಗ್ ಚೈನನ್ನು ಬ್ರೇಕ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ವಾಟ್, ಡಿಸೆಂಟ್ರಲೈಸೇಷನ್. ಹಾಗಾಗಿ ಇದು ಏನಾಗ್ತದೆ, ಸೊ ಫ್ಲೋ ಆಫ್ ಇನ್ಫಾರ್ಮೇಷನ್ ಅನ್ನುವಂತಹದ್ದು ಈಸಿ ಇದೆ. ಸೊ ಯಾರಿಂದ ಅಲ್ಲೇ ತಮ್ಮೊಳಗೆ ನಡೆಯುವಂತಹದ್ದು. ಅದರ ಜೊತೆಗೆ ಆಪರೇಷನ್ ಎನ್ನುವಂತಹದ್ದು ಏನಿದೆ, ಸೊ ಡೈನಾಮಿಕ್ ಆಗಿ ಇರುವಂತಹದ್ದು. ಕಾರ್ಯಚಟುವಟಿಕೆಗಳು ಏನಾಗ್ತಾ ಇರ್ತವೆ, ಸೊ ಅದು ಚಲನಶೀಲವಾಗಿ ಸಾಗ್ತಾ ಇರ್ತವೆ ಹೊರತು ಅತ್ಯಂತ ವೇಗವಾದ ಪ್ರತಿಕ್ರಿಯೆ ಆಗಿದೆ ಅಥವಾ ಪ್ರಕ್ರಿಯೆ. ಇಟ್ ಈಸ್ ಅ ವೆರಿ ಫಾಸ್ಟೆಸ್ಟ್ ಸೊ ಆಪರೇಷನ್ ಆರ್ ಪ್ರೊಸೆಸ್ ಅಂತ ಹೇಳಿ ಕರಿಬಹುದು. ಇದರಿಂದ ಏನಾಗ್ತದೆ ಅಂತಂದರೆ ಆರ್ಗನೈಜೇಷನ್ ಒಳಗೆ ಟೈಮ್ ಸೇವ್, ಅದ್ರ ಜೊತೆಗೆ ಸೊ ವೆರಿ ಫಾಸ್ಟ್ ಆ್ಯಕ್ಟಿವಿಟಿ ನಡೆಯೋದ್ರಿಂದ ಆರ್ಗನೈಸೇಷನ್ ಗೋಲ್ ಈಸಿಯಾಗಿ ರೀಚ್ ಆಗ್ಬೋದು. ಡಿಯರ್ ಸ್ಟೂಡೆಂಟ್ಸ್, the next points I will explain in next class. Thank you.